ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಆಚಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಪಹಲ್ಗಾಮ್ ದಾಳಿಯ ಮತ್ತೊಂದು ಸ್ಫೋಟಕ ಮಾಹಿತಿ ಸಿಗ್ತಾ ಇದೆ. ದಾಳಿಗೂ ಮುನ್ನ ಉಗ್ರರಿಂದ ಸ್ಯಾಟಲೈಟ್ ಫೋನ್ ಬಳಕೆ ಮಾಡಿಕೊಳ್ಳಲಾಗಿದೆ. ಪಾಕ್ನ ಕರಾಚಿಗೆ ಉಗ್ರರು ಕಾಲ್ ಮಾಡಿದ್ದಾರೆ. ಆ ಕಾಲ್ ಮಾಡಿರುವುದು ಕೂಡ ಪತ್ತೆಯಾಗಿದೆ. ಪಾಕಿಸ್ತಾನ ಕರಾಚಿಯಲ್ಲಿದ್ದವರ ಜೊತೆ ಅಥವಾ ಪಾಕಿಸ್ತಾನದ ಕರಾಚಿಯಲ್ಲಿದ್ದವರ ಜೊತೆ ಉಗ್ರರು ಚರ್ಚೆ ಮಾಡಿದ್ದಾರೆ. ಪಹಲ್ಗಾಮ್ ದಾಳಿಗೆ ಕರಾಚಿಯಿಂದ ಆದೇಶ ಬಂದಿತ್ತ? ಹಾಗಾದರೆ ಸ್ಯಾಟಲೈಟ್ ಫೋನ್ನಲ್ಲಿ ಮಾತುಕತೆ ಬಳಿಕ ದಾಳಿ ಮಾಡಲಾಗಿದೆ. ಪಹಲ್ಗಾಮ್ನಲ್ಲಿ ಪ್ರವಾಸಿಗರ ಮೇಲೆ ಉಗ್ರರು ದಾಳಿ ಮಾಡಿದ್ದಾರೆ. ನೋಡಿ, ನಾರ್ಮಲಿ ಏನಾಗುತ್ತೆ ಅಂತ ಹೇಳಿದ್ರೆ ಅವರ ದೇಶದ ಸಿಮ್ ಕಾರ್ಡ್ಗಳು ನಮ್ಮ ದೇಶದಲ್ಲಿ ವರ್ಕ್ ಆಗೋದಿಲ್ಲ. ನಿಮಗೆ ಗೊತ್ತಿರಲಿ, ಕಾಶ್ಮೀರದಲ್ಲಿ ಭಾರತದ ಎಲ್ಲ ರಾಜ್ಯಗಳಲ್ಲೂ ಕೂಡ ನಾವು ಬಳಸುವಂಥ ಸಿಮ್ ಯೂಸ್ ಆಗುತ್ತೆ. ಬಟ್ ಈ ಸಿಮ್ಗಳು, ಕೆಲವಷ್ಟು ಸಿಮ್ಗಳು ಜಮ್ಮು ಕಾಶ್ಮೀರದಲ್ಲಿ ನಮ್ಮ ಭಾರತದ ಸಿಮ್ಗಳಾಗಿದ್ದರೂ ಕೂಡ ಆ ನೆಟ್ವರ್ಕನ್ನು ಕ್ಯಾಚ್ ಮಾಡೋಕ್ಕಾಗೋದಿಲ್ಲ, ಮೊಬೈಲೇ ಯೂಸ್ ಆಗೋದಿಲ್ಲ. ಆ ರೀತಿಯ ಪರಿಸ್ಥಿತಿ ಅಲ್ಲಿ ಈಗಲೂ ಕೂಡ ಇದೆ. ಕೆಲ ಸಿಮ್ಗಳು ವರ್ಕ್ ಆಗೋದಿಲ್ಲ. ಹೀಗಿದ್ದಾಗ ಪಾಕಿಸ್ತಾನದವ್ರು ಏನು ಮಾಡಿದ್ದಾರೆ ಅಥವಾ ಉಗ್ರರು ಏನು ಮಾಡಿದ್ದಾರೆ, ತಮ್ಮ ನೆಟ್ವರ್ಕನ್ನು ಇಟ್ಕೊಳ್ಬೇಕು ಅಂತ ಹೇಳಿದ್ರೆ ಅವರು ಇಂಟರ್ನೆಟ್ ಕಾಲ್ಗಳನ್ನು ಮಾಡಿದ್ದಾರೆ. ಸ್ಯಾಟಲೈಟ್ ಫೋನನ್ನು ಬಳಕೆ ಮಾಡ್ಕೊಂಡಿದ್ದಾರೆ. ಸೊ ಅದರ ಮೂಲಕ ಸ್ಯಾಟಲೈಟ್ ಮೂಲಕವೇ ಕನೆಕ್ಟ್ ಮಾಡಿಕೊಂಡು ಎಲ್ಲಿದ್ದಾರೆ, ಎಷ್ಟು ಜನ ಇದ್ದಾರೆ, ಯಾವ ಸ್ಥಳದಲ್ಲಿದ್ದಾರೆ ಎಲ್ಲವನ್ನು ಕೂಡ ಕಮ್ಯುನಿಕೇಟ್ ಮಾಡ್ಕೊಂಡಿದ್ದಾರೆ. ಇಷ್ಟು ಜನ ಇದ್ದಾರೆ, ಫೈಲ್ ಶುರು ಮಾಡ್ಬೋದಾ ಅಂತ ಕೇಳಿದಾಗ ಕರಾಚಿಯಿಂದ ಆದೇಶ ಬಂದಿದೆ, ಎಸ್ ಅಂತ ಹೇಳಿ. ಸೊ ಸ್ಯಾಟಲೈಟ್ ಫೋನ್ ಬಳಕೆ ಮಾಡಿಕೊಂಡು ಈ ಕೃತ್ಯವನ್ನು ಎಸಗಲಾಗಿದೆ ಅಂತ ಗೊತ್ತಾಗಿದೆ. ಪಾಕಿಸ್ತಾನ ಹೇಳುತ್ತೆ ನಮ್ಮ ಪಾತ್ರ ಇಲ್ಲ ಅಂತ. ಈಗ ಒಂದೊಂದೇ ವಿಚಾರಗಳು ಆಚೆ ಬರ್ತಾ ಇದೆ. ಪಾಕಿಸ್ತಾನದ ಪಾಪಿ ಮುಖವಾಡ ಬಯಲಾಗ್ತಾ ಇದೆ.